ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 62ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತೊಂದು ಮಾರ್ನಿಂಗ್ ಡ್ರಿಂಕ್ ಅನ್ನ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಪೈನಾಪಲ್ ತಗೊಂಡಿದ್ದೇನೆ, ಆರೆಂಜ್ ತಗೊಂಡಿದ್ದೇನೆ, ಹಾಗೆ ಕುಕುಂಬರ್ ತಗೊಂಡಿದ್ದೇನೆ. ನಿನ್ನೆ ಆರೆಂಜ್ ತಗೊಂಡಿದ್ದೆ, ಇವತ್ತು ಪೈನಾಪಲ್ ತಗೊಂಡೆ. ತುಂಬಾ ಚೆನ್ನಾಗಿರ್ತದೆ. ಪೈನಾಪಲ್ ಒಳ್ಳೆ ಸಿಹಿಯಾಗಿ ಸಿಕ್ಕಿದ್ರಂತೂ ಜ್ಯೂಸಸ್ ತುಂಬಾ ಟೇಸ್ಟಿ ಆಗಿರ್ತದೆ. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಸಮ್ಮರ್ ಅಲ್ಲಿ ಈಗ ಬೆಳಿಗ್ಗೆ ವರ್ಕೌಟ್ ಆದಾಗ, ವರ್ಕೌಟ್ಗೆ ಮುಂಚೆ ಎಲ್ಲ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನಾನು ಹೆಚ್ಚಾಗಿ ವರ್ಕೌಟ್ ಆದ್ಮೇಲೆ ಕುಡಿತೇನೆ, ಯಾಕೆಂದ್ರೆ ವರ್ಕೌಟ್ಗೆ ಮುಂಚೆ ಇದನ್ನೆಲ್ಲ ಕುಡಿದ್ರೆ ಹೊಟ್ಟೆ ಸ್ವಲ್ಪ ಹೆವಿ ಅನ್ನಿಸ್ತದೆ, ವರ್ಕೌಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ವರ್ಕೌಟ್ಗೆ ಮುಂಚೆ ನಾನು 2 ಖರ್ಜೂರ, 2 ಗ್ಲಾಸ್ ನೀರು ಆ ತರ ತಗೊಳ್ತೇನೆ. ಖರ್ಜೂರ ಇಲ್ಲದಿದ್ರೆ ಬಾಳೆಹಣ್ಣು, ಒಂದು ಚಿಕ್ಕ ಬಾಳೆಹಣ್ಣು, ಮತ್ತೆ ಅಥವಾ ಯಾವ್ದು ಮನೆಯಲ್ಲಿ ಫ್ರೂಟ್ ಇದೆ, ಅದೇ ಆಪಲ್, ಬಾಳೆ, ಇದು ಆರೆಂಜ್, ಆ ತರ ಫ್ರೂಟ್ಸ್ ಅನ್ನ ಬೆಳಿಗ್ಗೆ ತಗೊಂಡು 1 ಗ್ಲಾಸ್ 2 ಗ್ಲಾಸ್ ನೀರು ಕುಡ್ಕೊಂಡು ವರ್ಕೌಟ್ ಮಾಡ್ತೇನೆ. ವರ್ಕೌಟ್ ಆದ್ಮೇಲೆ ಮತ್ತೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿತೇನೆ. ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಕೌಟ್ ಮಾಡಿ ಆದ್ಮೇಲೆ ಈ ತರ ಜ್ಯೂಸ್ ಮಾಡ್ಲಿಕ್ಕೆ ಪೇಶನ್ಸ್ ಇರೋದಿಲ್ಲ, ಸೀದಾ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಗೆ ಕೂಡ ಹೋಗೋದುಂಟು. ಹೇಗೆ ಅಂತ ಇಲ್ಲ. ಮತ್ತೆ ನನ್ನ ಈ ಒಂದು 90 ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈಗ 77 ಕೆಜಿ ಇದ್ದವಳು ನಾನು 75 ಕೆಜಿ ಆಗಿದ್ದೇನೆ. ಪ್ರತಿದಿನ ನಾನು ವೆಯ್ಟ್ ಮನೆಯಲ್ಲಿ ನೋಡಿದಾಗ ನನ್ಗೆ 75 ಕೆಜಿ ಇದೆ. ಅದಕ್ಕಿಂತ ಕಮ್ಮಿ, ಒಂದೊಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ವೆಯ್ಟ್. ಅದ ಕಾರಣ ಕೆಲವು ಜನ, ನೀವು ನಿನ್ನೆ ಯಾರೋ ಕಮೆಂಟ್ ಮಾಡಿದ್ರೆ ವೆಯ್ಟ್ ತೋರಿಸಿ ಅಂತ ಹೇಳಿ. 75 ಇದೆ ನನ್ನ ವೆಯ್ಟ್. ಅದೇ ಇದೆ. ಒಂದ್ಸತಿ ಒಂದು 100 ಗ್ರಾಮ್ಸ್ ಹೆಚ್ಚು ಬರುತ್ತೆ, ಒಂದೊಂದಿನ ಕಮ್ಮಿ ಆಗುತ್ತೆ. ಏನು ಕಡಿಮೆ ಆಗ್ತಾ ಇಲ್ಲ ಅದಕ್ಕಿಂತ. ಬಟ್ ಫ್ಯಾಟ್ ಲಾಸ್ ಆಗಿದೆ, ಡ್ರೆಸ್ ಎಲ್ಲ ಲೂಸ್ ಆಗ್ತಾ ಇದೆ. ನೋಡಿದವರು ಹೇಳ್ತಾರೆ ನೀವು ಸ್ಲಿಮ್ ಆಗಿದ್ದೀರಾ ಅಂತ ಹೇಳಿ. ಯಾಕೆ ಏನೋ ಗೊತ್ತಿಲ್ಲ. ನಾನು ಒಂದೇ ರೀತಿ ಕನ್ಸಿಸ್ಟೆನ್ಸಿಯಾಗಿ ಡಯಟ್ ಮಾಡ್ತಿದ್ದೇನೆ, ವರ್ಕೌಟ್ ಮಾಡ್ತಿದ್ದೇನೆ, ಸಾಯಂಕಾಲ ವಾಕಿಂಗ್ ಮಾಡ್ತಿದ್ದೇನೆ, ಎಲ್ಲ ಮಾಡ್ತಾ ಇದ್ದೇನೆ. ಇನ್ನು ಕೂಡ ಏನಾದ್ರೂ ಫುಡ್ ಅಲ್ಲಿ ಹೆಚ್ಚು ಕಡಿಮೆ ಇರ್ಬೋದು, ಡಯಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇರ್ಬೋದು, ಅಥವಾ ನಿದ್ದೆ ಮಾಡದೇ ಇರುವಂತದ್ದು, ಅಥವಾ ನಿದ್ದೆ ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇದ್ದೇನೆ ನಾನು. 10:30 11 ಗಂಟೆ ಮಲಗಿದ್ರೆ ಬೆಳಿಗ್ಗೆ 6:30 ಗಂಟೆ ತನಕ ಕೂಡ ಒಳ್ಳೆ ನಿದ್ರೆ ಬರುತ್ತೆ. ನಿದ್ರೆ ಕೂಡ ಮಾಡ್ತಾ ಇದ್ದೇನೆ. ನೀರ್ ಕುಡಿಯೋದು ಸ್ವಲ್ಪ ಕಡಿಮೆ ಆಗ್ತದ, ಇನ್ನು ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಒಂದ್ಸತಿ ವೆಯ್ಟ್ ಸ್ಟಕ್ ಆಗ್ಬಿಟ್ರೆ ಮತ್ತೆ ಏನ್ ಮಾಡೋದಕ್ಕ ಆಗೋದಿಲ್ಲ ಒಂದೊಂದ್ಸತಿ. ಅದ್ರ 90 ಡೇಸ್ ಜರ್ನಿ ಕಂಪ್ಲೀಟ್ ಆಗುವಾಗ ಎಷ್ಟು ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳಿ ನೋಡುವ. ಪೆಸರಟ್ಟು ಹಿಟ್ಟಿತ್ತು, ಅದಕ್ಕೊಂದ್ ಸ್ವಲ್ಪ ತರಕಾರಿ ಎಲ್ಲ ಸೇರಿಸ್ಕೊಂಡೆ, ಟೊಮೆಟೊ, ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಅದನ್ನ ಸ್ವಲ್ಪ ಸ್ಯಾಂಡ್ವಿಚ್ ತರ ಮಾಡುವ, ಹೇಗಾಗ್ತದೆ ನೋಡುವ. ಇವತ್ತು ಬೆಸರಟ್ಟು ಹಿಟ್ಟಿತ್ತಲ್ಲ, ಅದನ್ನ ಏನ್ ಮಾಡೋದು ಅಂತ ಹೇಳಿ. ಈಗ ಉದ್ದಿನ ದೋಸೆ ಹಿಟ್ಟಿದ್ರೆ ನಾವು ತರಕಾರಿ ಎಲ್ಲ ಹಾಕಿ ಪಡ್ಡು ಮಾಡೋದಿಲ್ವಾ, ಹಾಗೆ ಇದು ಹೈ ಪ್ರೋಟೀನ್ ಹಿಟ್ಟು, ಹೆಸರು ಕಾಳಿನ ಹಿಟ್ಟು, ಹೆಸರು ಕಾಳು ನೆನೆಸಿ ಮಾಡಿದ್ದು. ಅದಕ್ಕೆ ಸ್ವಲ್ಪ ತರಕಾರಿ ಹಾಕಿ ಈಗ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇನೆ. ಈ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಸ್ವಲ್ಪ ತೆಳ್ಳಗೆ ಹಾಕ್ಬೇಕು. ಜಾಸ್ತಿ ನಾವು ಹಿಟ್ಟು ಹಾಕಿದ್ರೆ ಅದು ಮಿಡ್ಲಲ್ಲಿ ಬೇಯೋದಿಲ್ಲ. ನಾನು ಮೊನ್ನೆಯಿಂದ ನೋಡ್ತಾ ಇದ್ದೇನೆ. ನಾನು ಈ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಏನಾಗತ್ತಂತ ಹೇಳಿದ್ರೆ, ಮಿಡಲ್ ಅಲ್ಲಿ ಬೇಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಹಾಕ್ಬೇಕು ಇದನ್ನ, ಇಲ್ಲಾಂದ್ರೆ ಆಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಾಗೆ ಆಯ್ತು, ನನ್ಗೆ ಬೇಯುದಿಲ್ಲ ಅಂತ ಹೇಳಿ. ಅದಕ್ಕಿಂತ ನಾವು ಕಾವಲಿಕೆಯಲ್ಲಿ ದೋಸೆ ತರ ಮಾಡ್ಕೊಂಡು ಕೂಡ ತಿನ್ಬೋದು ಇದನ್ನ, ಚೆನ್ನಾಗಿ ಬೇಯಿಸ್ಕೊಂಡು. ಹಾಗೆ ಇವತ್ತು ಹೈ ಪ್ರೋಟೀನ್ ಸ್ಯಾಂಡ್ವಿಚ್ ಅನ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ಟೊಮೆಟೊ ಸಾಸ್ ಅಲ್ಲಿ ನೀವು ತಿನ್ಬೋದು, ಅಥವಾ ಗ್ರೀನ್ ಚಟ್ನಿಯಲ್ಲಿ ತಿನ್ಬೋದು. ನಾನು ಮನೆಯಲ್ಲೇ ಮಾಡಿದಂತಹ ಚಟ್ನಿ ಇತ್ತು, ನಿನ್ನೆ ದೋಸೆಗೆ ಮಾಡಿದ ಚಟ್ನಿ, ಅದರಲ್ಲೇ ತಕೊಂಡೆ. ಬೇಕಾದ್ರೆ ಟೊಮೆಟೊ ಸಾಸ್ ಅಲ್ಲೆಲ್ಲ ತುಂಬಾ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಪ್ರಿಸರ್ವೇಟಿವ್ ಹಾಕ್ತಾರೆ. ಹೊರಗಡೆ ಟೊಮೆಟೊ ಸಾಸ್ಗಿಂತ ಹೋಮ್ ಮೇಡ್ ಟೊಮೆಟೊ ಸಾಸ್ಗಳು ಸಿಗುತ್ತಲ್ಲ, ಅಂತದನ್ನ ಯೂಸ್ ಮಾಡ್ಬೋದು. ಅಥವಾ ನೀವು ಮನೆಯಲ್ಲೇ ಪ್ರಿಪರೇಷನ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬಹುದು. ಈಗಂತೂ ತುಂಬಾ ಎಲ್ಲಾ ಆಹಾರಗಳಲ್ಲೂ ಕೆಮಿಕಲ್ ಇದೆ, ವಿಷ ಇದೆ. ಅದು ತಿನ್ಬಾರ್ದು, ಇದು ತಿನ್ಬಾರ್ದು ಅಂತ ತುಂಬಾ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇರ್ತದೆ. ನಮ್ಗೆ ಏನ್ ಮಾಡ್ಬೇಕು, ಯಾವ್ ತಗೊಳ್ಬೇಕು, ಯಾವ್ ತಿನ್ಬೇಕು ಒಂದು ಗೊತ್ತಾಗೋದಿಲ್ಲ. ಹಾಲು, ತುಪ್ಪ ಎಲ್ಲದರಲ್ಲೂ ಕೂಡ ಕಲಬೆರಕೆಗಳು ನಡೀತಾ ಇದೆ. ತರಕಾರಿಗಳು ಕೂಡ ವಿಷಪೂರಿತವಾಗಿದೆ. ಮತ್ತೆ ನಾವು ತಗೊಳ್ಳುವ ಪ್ರೋಸೆಸ್ಡ್ ಫುಡ್ ಆಗಿರ್ಬೋದು, ಈಗ
ಯಾವುದು ಟೊಮೆಟೊ ಸಾಸ್ ಆ ತರ ಅಂತದ್ರಲ್ಲಿ ಮ್ಯಾಗಿ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕರ. ಅದರಲ್ಲೆಲ್ಲ ಕಲಬೆರಕೆ ಇದೆ, ವಿಷ ಇದೆ, ಕ್ಯಾನ್ಸರ್ ಕಾರಕಗಳಿದೆ ಅಂತೆಲ್ಲ ಬರ್ತದೆ. ಹಾಗಾಗಿ ಟ್ರೆಡಿಷನಲ್ ನಮ್ಮ ಫುಡ್ ಏನಿದೆ ಅದೇ ಬೆಸ್ಟ್. ಆಕ್ಚುಲಿ ನಾವು ಮಾಮೂಲಿಯಾಗಿ ಏನ್ ಮಾಡ್ತೇವೆ ಅದೇ ಡಯಟ್ ಅನ್ನ ನಾವು ಮನೇಲಿ ಮಾಡ್ಕೊಂಡು ಹೋಗ್ಬೇಕು, ಅದನ್ನೇ ಕನ್ಸಿಸ್ಟೆನ್ಸಿ ಮಾಡ್ಬೇಕು. ಯಾವುದೋ ಫ್ಯಾನ್ಸಿ ಡಯಟ್ ಅನ್ನ ನಾವು ಮಾಡಿತು ಅಂತ ಹೇಳಿದ್ರೆ ಅದನ್ನ ಲಾಂಗ್ ಟರ್ಮ್ಗೆ ನಿಮ್ಗೆ ತಗೊಳಕ್ಕೆ ಆಗೋದಿಲ್ಲ. ಇವತ್ತು ನಾನು ಲಂಚಿಗೆ ಹುರುಳಿಕಾಳು ಪಲ್ಯ, ಹುರುಳಿಕಾಳು ಸಾರನ್ನ ಮಾಡ್ಕೊಂಡಿದ್ದೇನೆ. ಹುರುಳಿಕಾಳು ಬೇಯಿಸಿದ ನೀರುಂಟಲ್ಲ ಅದಕ್ಕೆ ಸ್ವಲ್ಪ ಮಸಾಲೆ ಹುರಿದಾಕಿ ಕಡ್ದಾಕಿ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿರ್ತದೆ ಹುರುಳಿಕಾಳಿದ ಸಾರು, ಹಾಗೆ ಹುರುಳಿಕಾಳು ಪಲ್ಯ, ಹಾಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ನಾನೇ ಮಾಡ್ಕೊಂಡಿದ್ದು ಉಪ್ಪಿನಕಾಯಿ. ಅದು ಉಪ್ಪಿನಕಾಯಿ ರೆಸಿಪಿ ಕೂಡ ಹಾಕಿದ್ದೇನೆ, ಬೇಕು ಅಂತಿದ್ರೆ ನೋಡ್ಕೊಳ್ಳಿ. ಯಾವ ರೀತಿ ಮಾಡಿದ್ದು ಉಪ್ಪಿನಕಾಯಿ ಎಲ್ಲವೂ ಕೂಡ ವಿಡಿಯೋದಲ್ಲೇ ಇದೆ. ಹಿಂದೆ ಯಾವುದೋ ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಇವತ್ತಿನ ಲಂಚ್ ಇದಾಗಿತ್ತು, ಸಾರು, ಪಲ್ಯ, ಅನ್ನ. ಮತ್ತೆ ರೈಸ್ ತಿಂತಾ ಇದ್ದೇನೆ. ರೈಸ್ ಇಂದ ಕೆಲವರು ರೈಸ್ ಬಿಡ್ಬೇಕು, ರೈಸ್ ಇಂದಾಗಿ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ರೈಸ್ ಏನು ಮಾಡಲ್ಲ ಪಾಪ, ಅದು ಕಾರ್ಬೋಹೈಡ್ರೇಟ್. ನಾವು ಕ್ವಾಂಟಿಟಿ ಎಷ್ಟು ತಿಂತೇವೆ ಹೇಳೋದು ಇಂಪಾರ್ಟೆಂಟ್. ತುಂಬಾ ಬಟ್ಟಲ್ ತುಂಬಾ ಅನ್ನ ಹಾಕೊಂಡು ತುಂಬಾ ಊಟ ಮಾಡಬಾರ್ದು. ಅಷ್ಟೇ 2 ಸೌಟು 2.5 ಸೌಟು ನಾನು ಹಾಕೊಂಡಿದ್ದು ಅನ್ನ. ಅಷ್ಟು ಊಟ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಲೈಫ್ ಸ್ಟೈಲೇ ತುಂಬಾ ಕಷ್ಟ ಆಗುತ್ತೆ. ಇದು ಏನು ಅಂತ ಹೇಳಿದ್ರೆ, ಇದು ನುಗ್ಗೆ ಸೊಪ್ಪು. ಮೊನ್ನೆ ಇಲ್ಲಿ ನಮ್ಮಲ್ಲಿ ಮನೆಯಲ್ಲೇ ಅದು ಕಡ್ದಾಕಿದ್ರು, ಅದನ್ನ ತಕೊಂಡು ನಾನು ಒಣಗಿಸಿ ಇಟ್ಟುಕೊಂಡಿದ್ದೆ. ಅದನ್ನ ಒಂದು 5-6 ಬಿಸಿಲು ಚೆನ್ನಾಗಿ ಅದು ಒಣಗಿದ್ಮೇಲೆ ಆಮೇಲೆ ಪುಡಿ ಮಾಡಿ ಇದನ್ನ ಮಜ್ಜಿಗೆಗೆ ಹಾಕಿ ಕುಡಿಬಹುದು, ಅಥವಾ ಚಟ್ನಿ ಪುಡಿ ಏನಾದ್ರೂ ಇದ್ರೆ ಅದಕ್ಕೆ ಸೇರಿಸ್ಕೊಂಡು ಅದನ್ನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ಮಾಡ್ಕೊಳ್ಬಹುದು ಬೇಕಾದ್ರೆ. ಏನೋ ಇರ್ಲಿ, ಬೆಳಿಗ್ಗೆ ಮಾರ್ನಿಂಗ್ ಡ್ರಿಂಕಿಗೆ ಏನಾದ್ರೂ ಆಡ್ ಮಾಡ್ಕೊಳ್ಬಹುದು ಅಂತೇಳಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೇಕು, ಮಜ್ಜಿಗೆಗೆ ಹಾಕಿ ಕುಡಿಲಿಕ್ಕೆ ಟೇಸ್ಟ್ ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೇನೆ. ಅದನ್ನು ನುಗ್ಗೆ ಸೊಪ್ಪನ್ನ ಅಥವಾ ಯಾವ್ದಾದ್ರು ಸಾರು ಎಲ್ಲ ಮಾಡುವಾಗ ಕೂಡ ಸ್ವಲ್ಪ ಹಾಕೊಳ್ಬಹುದು. ಪಲ್ಯ ಸಾರೆಲ್ಲ ಮಾಡ್ಕೊಳ್ಳುವಾಗ ಕೂಡ ಸ್ವಲ್ಪ ಹಾಕೊಳ್ಬಹುದು ಅಂತೇಳಿ ಮಾಡ್ಕೊಂಡೆ. ನೈಟ್ ಡಿನ್ನರ್ಗೆ ಹುರುಳಿಕಾಳು ಪಲ್ಯನೇ ಇತ್ತು, ಅದನ್ನೇ ತಗೊಂಡೆ. ತುಂಬಾ ಚೆನ್ನಾಗಿರ್ತದೆ ಹುರುಳಿಕಾಳು ಪಲ್ಯ ತಿನ್ಲಿಕ್ಕೆ. ನೀವು ಕೂಡ ಒಂದ್ಸತಿ ಮಾಡಿ ನೋಡಿ ಫ್ರೆಂಡ್ಸ್. ಇದಾಗಿತ್ತು ನನ್ನ ಇವತ್ತಿನ ದಿನ. ಹೇಗಿತ್ತು ಅನ್ನೋದನ್ನ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.